ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನಿವತ್ತು ಪಾಲಕ್ ಸೊಪ್ಪಿನಿಂದ ಬಜ್ಜಿ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು, ನಾನು ಇವಾಗ ಬೇಸನ್ ತೊಗೊಂಡಿದ್ದೆ, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಅಜ್ವಾಯಿನ್ ಅಥವಾ ಓಮ್ ಕಾಳು ಅಂತ ಹೇಳ್ಬೋದು. ಸೊ ಅದನ್ನು ತೊಗೊಳ್ತಿದ್ದೀನಿ. ಹಾಗೆ ಇಲ್ಲಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ನೋಡಿ, ನಾನು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡ್ರೆ ಏನಾಗುತ್ತೆಪ್ಪ ಅಂತಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಸೊ ಹಾಗೆ ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು, ಆಗ ಅಡುಗೆ ಸೋಡಾ, ಹೀಗೆ ಬಿಸಿ ಮಾಡಿರುವಂತಹ ಎಣ್ಣೆ, ಹಾಗೆ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಯಾವ ಹದದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನೋಡ್ತಿರ್ಬೋದು, ಇವಾಗ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ಯಾವ ಹದದಲ್ಲಿ ಇದೆ ಅಂತ ಅಂದು. ಸೊ ಈ ಹದದಲ್ಲಿದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಆಗಬಾರ್ದು, ಗಟ್ಟಿ ಆದರೆ ಕ್ರಿಸ್ಪಿಯಾಗಿ ಬರೋಲ್ಲ ಇದು. ಸೊ ಹಾಗಾಗಿ ಇದಕ್ಕೆ ನಾವು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ತಿದ್ದೀನಿ. ಸೊ ನೋಡ್ತಿರ್ಬೋದು, ಇಲ್ಲಿ ನಾನು ಪಾಲಕ್ ಸೊಪ್ಪು ಈ ಥರ ಎಲೆನ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ನೀಟಾಗಿ ನಾವು ಈ ಕಲಸಿಟ್ಕೊಂಡಿರೋ ಪೇಸ್ಟಲ್ಲಿ ಎತ್ಕೊಂಡ್ಬಿಟ್ಟು ಎಣ್ಣೆಲಿ ಹಾಕಿದರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಮಾಡೋಕ್ಕೆ ತುಂಬ ಸುಲಭ. ಈ ಚಳಿಗೆ ಇವಾಗಂತೂ ತುಂಬ ಚಳಿ ಇದೆ ಅಲ್ವಾ. ಸೊ ಅದಕ್ಕೆ ಚಹಾ ಅಥವಾ ಕಾಫಿ ಜೋಡಿ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ನೋಡ್ತಿರ್ಬೋದು ಯಾವ ಥರ ಬಿಡ್ತಿದ್ದೀನಿ ಅಂತ ಅಂದ. ಹಿಂದ್ಗಡೆ ಎಲೆ ತೊಟ್ಟಿರುತ್ತಲ್ವ, ಸೊ ಅದನ್ನು ಹಿಡ್ಕೊಂಡು ಬಿಟ್ಟರೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ನಾನು ಖಾರ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಕಲರ್ ಈ ಥರ ಕಾಣಿಸುತ್ತೆ. ಅದೇ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ನಾನು ಮತ್ತೆ ಒಂದು ಸರಿ ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಬಿಡಬೇಕು ಅಂತ. ನೋಡಿ, ಹಿಂದ್ಗಡೆ ತೊಟ್ಟು ಹಿಡ್ಕೊಂಡ್ಬಿಟ್ಟು ಈ ಥರ ಪೇಸ್ಟನ್ನು ಹಚ್ಕೊಂಡ್ಬಿಟ್ಟು ಈ ಥರ ಬಿಟ್ಟರೆ ಸಾಕು, ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇದನ್ನು 1-2-3 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಬೇಗ ಬೆಂದುಬಿಡುತ್ತೆ. ಅಂದರೆ ತೆಳು ಪದರ ಇರುತ್ತಲ್ವ, ಸೊ ಹಾಗಾಗಿ ನೀಟಾಗಿ ಬೆಂದುಬಿಡುತ್ತೆ. ನೋಡ್ತಿರ್ಬೋದು, ಈ ಥರ ಎರಡು ಮುಖನ ನೀಟಾಗಿ ಬೇಯಿಸ್ಕೊಂಡ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಹೊಸ ರೆಸಿಪಿಗಳನ್ನು ಅಥವಾ ನಮಗೆ ಗೊತ್ತಿರೋಂತಹ ರೆಸಿಪಿಗಳನ್ನು ನಮ್ಮ ಕಡೆ ಯಾವ ಥರ ರೆಸಿಪಿ ಮಾಡ್ತಾರೆ ಎಲ್ಲವನ್ನೂ ಅಪ್ಲೋಡ್ ಮಾಡೋಕ್ಕೆ ನಾನು ನಿಮಗೆ ಟ್ರೈ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡ್ತಿರ್ಬೋದು ನೋಡಿ, ಇವಾಗ ಈ ಥರ ಬೆಂದಿದೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಅಥವಾ ಇದನ್ನು ಸಾಸ್ ಹಾಗೆ ಪುದೀನ ಚಟ್ನಿ ಜೋಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.